ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಭಿವೃದ್ಧಿ ಶುಲ್ಕದ ವಿಚಾರಕ್ಕೆ ಜಿಬಿಎ ಮತ್ತು ಗ್ರಾಮಸ್ಥರ ನಡುವೆ ಉಂಟಾಗಿರುವಂತಹ ಭಿನ್ನಮತದಿಂದಾಗಿ ಬೆಂಗಳೂರಿನಲ್ಲಿ ಮತ್ತೆ ಕಸದ ಸಮಸ್ಯೆ ತಲೆದೂರಿರುವಂಥದ್ದು. ಸದ್ಯಕ್ಕೆ ನಾನೀಗ KR ಮಾರುಕಟ್ಟೆ ಬಳಿ ಇದ್ದೀನಿ. KR ಮಾರುಕಟ್ಟೆ ಬಳಿ ಸುಮಾರು ಒಂದು 25ರಿಂದ 30ಕ್ಕಿಂತ ಹೆಚ್ಚು ಆಟೋಗಳು ಮತ್ತು ಲಾರಿಗಳಲ್ಲಿ ಕಸ ತುಂಬಿಕೊಂಡು ನಿಂತಿರುವಂಥದ್ದು. ಸುಮಾರು ನಿನ್ನೆಯಿಂದನೂ ಸಹ ಇದೇ ರೀತಿಯಾದಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿರುವಂಥದ್ದು. ಯಾಕಂತ ಹೇಳಿದ್ರೆ ಬೆಂಗಳೂರಿನಿಂದ ಹೊರಟಿರುವಂತಹ ಕಸ ತುಂಬಿದಂತಹ ಲಾರಿಗಳಿಗೆ ಬೆಳ್ಳಹಳ್ಳಿ ಮತ್ತು ದೊಡ್ಡಬಳ್ಳಾಪುರದಲ್ಲಿ ಕಸವನ್ನು ಡಂಪ್ ಮಾಡದಂತೆ ರೀತಿ ತಡೆಯನ್ನ ಒಡ್ಡಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಅಲ್ಲಿನ ಸ್ಥಳೀಯ ಗ್ರಾಮ ಪಂಚಾಯತಿಗಳಿಗೆ ಅಭಿವೃದ್ಧಿ ಶುಲ್ಕವನ್ನ ಬಿಡುಗಡೆ ಮಾಡಿಲ್ಲ ಅನ್ನೋ ಒಂದು ಆರೋಪದ ಹಿನ್ನೆಲೆ ಗ್ರಾಮಸ್ಥರು ಮತ್ತು ಅಲ್ಲಿನ ಸ್ಥಳೀಯ ರಾಜಕಾರಣಿಗಳು ಜನಪ್ರತಿನಿಧಿಗಳು ಕಸವನ್ನ ಡಂಪ್ ಮಾಡಲು ಬಿಡ್ತಾ ಇಲ್ಲ. ಹೀಗಾಗಿ ಬೆಂಗಳೂರಿನಿಂದ ಹೊರಟಿರುವಂತಹ ಸುಮಾರು 400ಕ್ಕೂ ಹೆಚ್ಚು ಲಾರಿಗಳು ನಿನ್ನೆ ಮಂಗಳವಾರ ಬೆಳ್ಳಹಳ್ಳಿಯಲ್ಲಿ ತಡೆಯನ್ನ ಒಡ್ಡಲಾಗಿತ್ತು. ತದನಂತರ ಅದನ್ನ ದೊಡ್ಡಬಳ್ಳಾಪುರಕ್ಕೆ ಸಾಗಿಸಲಾಗಿತ್ತು. ಆದರೆ ದೊಡ್ಡಬಳ್ಳಾಪುರದಲ್ಲೂ ಸಹ ಈಗ ತೀವ್ರವಾಗಿ ವಿರೋಧ ಕೂಡ ವ್ಯಕ್ತವಾಗಿರುವಂಥದ್ದು. ದೊಡ್ಡಬಳ್ಳಾಪುರದಲ್ಲಿ ನಮಗೆ ಕಸನೂ ಬೇಡ ಹಣನೂ ಬೇಡ ಅಂತ ಒಂದು ವಾದ ಆಗ್ತಾ ಇದ್ರೆ, ಬೇರೆ ಕಡೆ ಅಂದರೆ ಬೆನ್ನಹಳ್ಳಿ ಸೇರಿದಂತೆ ಮಹದೇವಪುರದ ಇತರ ಕಡೆ ಇರುವಂತಹ ಡಂಪಿಂಗ್ ಯಾರ್ಡ್ ಏನಿದೆ, ಕಸದ ಡಂಪಿಂಗ್ ಯಾರ್ಡು, ಅಲ್ಲಿನ ಸ್ಥಳೀಯರು ನಮಗೆ ಅಭಿವೃದ್ಧಿ ಶುಲ್ಕವನ್ನು ಹೆಚ್ಚಳ ಮಾಡಿಲ್ಲ, ಬಿಡುಗಡೆ ಮಾಡಿಲ್ಲ ಕೊಡೋದನ್ನು ಅಂತ ಹೇಳಿ ಅವರು ಪ್ರತಿಭಟನೆಯನ್ನು ಮಾಡಿ ಕಸದ ಡಂಪಿಂಗ್ ಯಾರ್ಡ್ ಒಳಗಡೆ ಕಸದ ಲಾರಿಗಳನ್ನು ಬಿಟ್ಕೊಳ್ತಾ ಇಲ್ಲ. ಹೀಗಾಗಿ ಮಂಗಳವಾರದಿಂದ ಹೊರಟಿದ್ದಂತಹ ಕಸದ ಲಾರಿಗಳು ಬೆಂಗಳೂರಿಂದ ಎಲ್ಲವೂ ಸಹ ಡಂಪಿಂಗ್ ಯಾರ್ಡ್ನ ಹೊರಗಡೆನೆ ನಿಂತಿರುವಂಥದ್ದು. ದೊಡ್ಡಬಳ್ಳಾಪುರದಲ್ಲಿ ಒಂದಷ್ಟು ಲಾರಿಗಳು ನಿಂತಿದ್ರೆ, ಬೆಳ್ಳಹಳ್ಳಿ ಸೇರಿದಂತೆ ಬೇರೆ ಮಹದೇವಪುರದಂತೂ ಸಹ ಒಂದಷ್ಟು ಲಾರಿಗಳು ಮತ್ತು ಆಟೋಗಳು ಅಲ್ಲೇ ನಿಂತಿದೆ. ಹೀಗಾಗಿ ಇಲ್ಲಿನ ಲಾರಿಗಳಿಗೆ ಏನು ತುಂಬಬೇಕಾಗಿತ್ತು ಕಸವನ್ನ, ಬೆಂಗಳೂರಿನ ಕಸವನ್ನ, ಆ ಲಾರಿಗಳು ಬರದೇ ಇದ್ದ ಕಾರಣಕ್ಕಾಗಿ ಆಟೋಗಳಲ್ಲೇ ಈ ರೀತಿಯಾಗಿ ಕಸ ತುಂಬಿಕೊಂಡು ನಿಂತಿರುವಂಥದ್ದು. ಇದರಿಂದಾಗಿ ಇಲ್ಲಿನ ವಾತಾವರಣವೂ ಸಹ ಹೆಚ್ಚು ಈಗ ಕೆಡ್ತಾ ಇರುವಂಥದ್ದು. ನೀವು ದೃಶ್ಯದಲ್ಲಿ ಗಮನಿಸ್ಬೋದು, ಕಸದ ಏನು ಆಟೋಗಳಿದ್ದೇವೆ GBA ಅದು ನಿನ್ನೆಯಿಂದನೂ ಸಹ ಇಲ್ಲಿ ನಿಂತಿರುವಂಥದ್ದು. ಮತ್ತೆ ಬೇರೆ ಕಡೆ ಕಸವನ್ನ ಎತ್ತಲಿಕ್ಕೂ ಸಹ ಆಟೋಗಳು ಹೋಗ್ತಾ ಇಲ್ಲ. ಒಂದೆರಡು ಲಾರಿಗಳಷ್ಟೇ ನಿಂತಿರುವಂಥದ್ದು. ಯಾಕಂತ ಹೇಳಿದ್ರೆ ಬೇರೆ ಬೇರೆ ಲಾರಿಗಳೆಲ್ಲ ಅಂದ್ರೆ ಸುಮಾರು 400-500ಕ್ಕೆ ಹೆಚ್ಚು ಲಾರಿಗಳು ಎಲ್ಲವೂ ಸಹ ಡಂಪಿಂಗ್ ಯಾರ್ಡ್ ಬಳಿ ಇದಾವೆ. ಅಲ್ಲಿ ಯಾವುದನ್ನು ಸಹ ಬಿಟ್ಕೊಡ್ತಾ ಇಲ್ಲ, ಡಂಪ್ ಮಾಡಕ್ಕೆ ಬಿಡ್ತಾ ಇಲ್ಲ. ಹೀಗಾಗಿ ಮತ್ತೆ ಕಸವನ್ನ ತುಂಬೋದಕ್ಕೆ ಲಾರಿಗಳು ಶಾರ್ಟೇಜ್ ಆಗಿದೆ. ಹೀಗಾಗಿ ಆಟೋಗಳಲ್ಲೇ ಅಂದ್ರೆ ಇದು ಎಲ್ಲ ಕೂಡ ಪ್ರತಿಯೊಂದು ಏರಿಯಾಗಳಿಗೆ ಹೋಗ್ತಿದ್ದ ಆಟೋಗಳೆಲ್ಲ ನೆನ್ನೆನೆ ಕಸವನ್ನ ತುಂಬಿಕೊಂಡು ಬಂದು ಇಲ್ಲೇ ನಿಂತಿದೆ. ಸದ್ಯಕ್ಕೆ ಈ ಒಂದು ಸಮಸ್ಯೆಗೆ ಪರಿಹಾರವನ್ನ ಹುಡುಕೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮತ್ತು GBA ಅಧಿಕಾರಿಗಳು ಕೂಡ ನಿರತರಾಗಿದ್ದಾರೆ. ಆದರೆ ಅಲ್ಲಿ ಅಭಿವೃದ್ಧಿ ಶುಲ್ಕದ ವಿಚಾರಕ್ಕೆ ಸಾಕಷ್ಟು ಗೊಂದಲ ಮತ್ತು ಸಾಕಷ್ಟು ಭಿನ್ನಮತ ಈಗ ರಾಜ್ಯ ಸರ್ಕಾರ, GBA ಮತ್ತು ಗ್ರಾಮಸ್ಥರ ನಡುವೆ ಏರ್ಪಟ್ಟಿರೋದ್ರಿಂದ ಮತ್ತು ನಮಗೆ ಕಸ ಬೇಡ ಮತ್ತೆ ಹಣವೂ ಬೇಡ, ನಮ್ಮ ವಾತಾವರಣ ಕಲುಷಿತ ಆಗುತ್ತೆ ಅಂತ ಹೇಳಿ ಅಲ್ಲಿನ ಜನರು ಕೂಡ ತೀವ್ರ ವಿರೋಧ ವ್ಯಕ್ತಪಡಿಸುತ್ತಾ ಇರೋದ್ರಿಂದ ಈಗ ಬೆಂಗಳೂರಿನಲ್ಲಿ ಕಸದ ಸಮಸ್ಯೆ ತಲೆದೂರಿರುವಂಥದ್ದು. ಸದ್ಯಕ್ಕೆ ಈ ಒಂದು ಸಮಸ್ಯೆಗೆ GBA ಅಧಿಕಾರಿಗಳಾಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು ಯಾವ ರೀತಿಯಾದಂತಹ ಪರಿಹಾರವನ್ನ ಕಂಡುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮನ್ ಉಲ್ಲಾಸ್ ಜೊತೆ ಪ್ರದೀಪ್ ಚಿಕಾಟಿ, TV9 ಬೆಂಗಳೂರು.